ಈ BBK ಸೀಸನ್ ಅಂತೂ ತುಂಬ ಸ್ಪೆಷಲ್ ಅನ್ನಿಸ್ತು ನನಗೂ ಕೂಡ ನಿಮಗೂ ಕೂಡ. ಗಿಲ್ಲಿ ಮತ್ತು ಕಾವ್ಯ ಜೋಡಿ ಬಿಗ್ ಬಾಸ್ನಲ್ಲೂ ಮೋಡಿ ಮಾಡಿದ್ರು, ಬಿಗ್ ಬಾಸ್ ಮುಗಿದ ನಂತರನೂ ಕೂಡ ಮೋಡಿ ಮಾಡಿದ್ರು. ಎಲ್ಲೇ ಹೋದ್ರೂ ಕೂಡ ಮತ್ತೆ ಎಲ್ಲ ಫಂಕ್ಷನ್ಗಳಲ್ಲಿ ಕಾವ್ಯ ಇದ್ದೇ ಇರ್ತಾ ಇದ್ದಾರೆ ಗಿಲ್ಲಿ ಜೊತೆ. ಪತ್ರಕರ್ತರು ಗಿಲ್ಲಿಗೊಂದು ಪ್ರಶ್ನೆ ಕೇಳಿದರೆ ನೀವೇ ಕೇಳಿ. ಯಾಕೆ ನಿಮಗೆ ಅಷ್ಟು ಪರ್ಫೆಕ್ಟ್ ಅಂತ ಅನ್ನಿಸ್ತಾರೆ ಕಾವ್ಯ ಅವರು? ಕಾವ್ಯ ಯಾಕೆ ಅಷ್ಟು ಪರ್ಫೆಕ್ಟ್ ಅನ್ನಿಸ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದರು. ಹೌದಲ್ಲ ಬಂಧುಗಳೇ, ಗಿಲ್ಲಿಗೆ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಜೋಡಿ ಇದ್ದಾರೆ, ಗಿಲ್ಲಿಗೆ ಪರ್ಫೆಕ್ಟ್ ಫ್ರೆಂಡ್ ಇದ್ದಾರೆ ಅಂದರೆ ಕಾವ್ಯ. ಯಾಕೆ ಅಂತ ಈ ಒಂದು ವಿಡಿಯೋದಲ್ಲಿ ಗಿಲ್ಲಿ ಏನು ಹೇಳ್ತಾರೆ ನೋಡೋಣ ಬನ್ನಿ. ಬಿಗ್ ಬಾಸ್ ಮುಗಿದು ತಿಂಗಳುಗಳು ಕಳೆದಿವೆ, ಆದರೂ ಕೂಡ ನಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು, ಈಗಂತೂ ಜಾತ್ರೆ ಸುಗ್ಗಿನೇ ನಡೀತಾ ಇದೆ. ಯಾವುದೇ ಜಾತ್ರೆ ಇರ್ಬೋದು, ಯಾವುದೇ ಫಂಕ್ಷನ್ ಇರ್ಬೋದು, ಒಬ್ಬ VIP ವ್ಯಕ್ತಿಗಳು ಇದ್ದೇ ಇರ್ತಾರೆ. ಅವ್ರು ಯಾರಪ್ಪ ಅಂದರೆ ಗಿಲ್ಲಿ ಮತ್ತು ಕಾವ್ಯ. ಹೌದು, ಇಷ್ಟೊಂದು ಕನ್ನಡಿಗರ ಪ್ರೀತಿಯನ್ನು ಗಳಿಸಿದಂತಹ ಈ ಒಂದು ಜೋಡಿ ಬಿಗ್ ಬಾಸ್ನಲ್ಲಿ ಕೂಡ ಮೋಡಿ ಮಾಡಿದ್ದು ಸತ್ಯ. ಹೌದು, ಬಿಗ್ ಬಾಸ್ನಲ್ಲಿ ಗಿಲ್ಲಿ ಎಂತಹ ಸಂದರ್ಭವಿರಲಿ, ಎಂತಹ ವಿಚಾರವಿರಲಿ ಒಬ್ಬರನ್ನ ಬಿಟ್ಕೊಡ್ತಿರ್ಲಿಲ್ಲ. ಆ ವ್ಯಕ್ತಿ ಮತ್ಯಾರೂ ಅಲ್ಲ, ಕಾವ್ಯ. ತುಂಬ ಸರಿ ನನಗೂ ಕೂಡ ಅನಿಸಿದೆ, ನಿಮಗೂ ಕೂಡ ಅನಿಸಿರ್ಬೋದು, ಯಾಕೆ ಗಿಲ್ಲಿ ಕಾವ್ಯನ ಬಿಟ್ಕೊಳ್ತಿಲ್ಲ, ಇಷ್ಟೊಂದು ವಹಿಸ್ಕೊಂಡು ನಿಂತ್ಕೊಳ್ತಾ ಇದ್ದಾನೆ, ಅವರಿಬ್ಬರ ನಡುವೆ ಏನಿದೆ, ಅಷ್ಟೊಂದು ಬಾಂಡಿಂಗ್ ಫ್ರೆಂಡ್ಶಿಪ್ ಆದರೆ ಇರೋದಕ್ಕೆ ಸಾಧ್ಯನಾ? ಈಗ ಗಿಲ್ಲಿ ಮಾತಲ್ಲೇ ಕೇಳಿ. ಅಣ್ಣ ಏನಕ್ಕೆ ಈಗ ಒಬ್ಬ ವ್ಯಕ್ತಿ ಈಗ ಅಷ್ಟು ಫ್ರೆಂಡ್ಶಿಪ್ ಆಗಿರ್ಬೋದು, ಅಷ್ಟು ಇಷ್ಟ ಆಗ್ಬಿಟ್ರೆ, ಅಷ್ಟು ಬಾಂಡ್ ಬೆಳೆದ್ಬಿಟ್ರೆ ನೀವು ಅವ್ರನ್ನ ತಪ್ಪು ಹುಡ್ಕೋಕ್ ಹೋಗಲ್ಲ, ಸರಿನೇ ನೋಡ್ತಾ ಇರ್ತೀರ. ನೀವು ಗಿಲ್ಲಿ ಮಾತನ್ನು ಕೇಳಿದ್ರಲ್ಲ, ನಮಗೆಲ್ಲ ಏನನ್ಸುತ್ತೆ, ನಿಜ ಅನಿಸುತ್ತೆ. ಯಾವುದೇ ವ್ಯಕ್ತಿ ಇರಲಿ, ಸಂಬಂಧಗಳಿರಲಿ, ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ನಂಬಿಕೆ ಅಂತ ಏನಾದರೂ ಬಂದರೆ ಅವ್ರ ಬಗ್ಗೆ ಇರ್ತಕ್ಕಂಥ ನಂಬಿಕೆ ಗಟ್ಟಿ ಅಂತೂ ಆದರೆ ಅದರ ಕಥೆನೇ ಬೇರೆ ಇರುತ್ತೆ. ಅದು ಹ್ಯೂಮನ್ ಸೈಕಾಲಜಿ. ಅವರು ನಮಗೆ ಒಳ್ಳೇದನ್ನೇ ಮಾಡಲಿ ಅಥವಾ ಕೆಟ್ಟದನ್ನೇ ಮಾಡಲಿ, ಆದರೆ ನಮ್ಮ ಮನಸ್ಸಿಗೆ ಏನು ಅನ್ನಿಸ್ತಾ ಇರುತ್ತಪ್ಪ ಅಂದರೆ ಅವರು ಯಾವುದೇ ಕಾರಣಕ್ಕೂ ನಮಗೆ ಕೆಟ್ಟದ್ದು ಬಯಸಲ್ಲ. ಅವರು ನಮಗೆ ಕಂಫರ್ಟಬಲ್ ವ್ಯಕ್ತಿ, ಅವರು ನಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಗಿಲ್ಲಿಗೂ ಕೂಡ ಬಿಗ್ ಬಾಸ್ನ ಒಳಗಿದ್ದಾಗ ಆ ರೀತಿ ಅನಿಸಿತ್ತಂತೆ ಬಂಧುಗಳೇ. ಕಾವ್ಯ ಅವರ ಜೊತೆಗೆ ಅವರಿಗೆ ಅದ್ಭುತವಾದ ಬಾಂಡಿಂಗ್ ಮತ್ತು ರಿಲೇಷನ್ಶಿಪ್ ಉಂಟಾಗಿತ್ತಂತೆ. ಹಾಗಾಗಿ ಗಿಲ್ಲಿ ಕೂಡ ಏನು ಅಂದ್ಕೊಂಡಿದ್ರು ಅಂದರೆ, ನಮ್ಮ ಮತ್ತು ಕಾವ್ಯ ನಡುವೆ ಇರೋ ಈ ರಿಲೇಷನ್ಶಿಪ್ನಿಂದಾಗಿ ಕಾವ್ಯ ಬಗ್ಗೆ ಯಾವುದೇ ರೀತಿ ಡೌಟ್ ಆಗಲಿ, ಅನುಮಾನವಾಗಲಿ ನನಗೆ ಬರ್ತಾ ಇರಲಿಲ್ಲ. ಅದು ನಿಜಾನೇ. ಎಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೂಡ ಕಾವ್ಯ ಕೂಡ ಗಿಲ್ಲಿಗೆ BBKಯಲ್ಲಿ ಜೊತೆಯಾಗಿ ನಿಂತ್ಕೊಂಡಿದ್ರು. ಹಾಗಾಗಿನೇ ಗಿಲ್ಲಿಗೆ ಕಾವ್ಯ ಒಬ್ಬರು ಪರ್ಫೆಕ್ಟ್ ವ್ಯಕ್ತಿ ನನ್ನ ಫ್ರೆಂಡ್ಶಿಪ್ಗೆ ಅಂತ ಅನಿಸಿರೋದ್ರಲ್ಲಿ ಅನುಮಾನವೇ ಇಲ್ಲ. ಈಗಲೂ ಕೂಡ BBK ಮುಗಿದ್ರು ಅನೇಕ ಕಾರ್ಯಕ್ರಮಗಳಲ್ಲಿ ಕಾವ್ಯ ಮತ್ತು ಗಿಲ್ಲಿ ಜೊತೆಯಾಗೆ ಬರ್ತಾ ಇದ್ದಾರೆ. ತಮಗೆ ಪ್ರೀತಿ ತೋರಿಸಿದ ಜನರನ್ನು ರಂಜಿಸ್ತಾ ಇದ್ದಾರೆ. ಇವರ ಬಾಂಡಿಂಗು ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾನೆ ಸಾಗ್ತಾ ಇದೆ. BBK ನಂತರನೂ ಕೂಡ ಇವರಿಬ್ಬರು ಯಾವುದೇ ಕಾರ್ಯಕ್ರಮದಲ್ಲಿ ಹೋದರೂ ಕೂಡ ಜನರು ಬಯಸ್ತಾ ಇರೋದು ಇವರಿಬ್ಬರನ್ನೇ. ನಿಷ್ಕಲ್ಮಶವಾದಂತಹ ಸ್ನೇಹ ಇವರಿಬ್ಬರ ನಡುವೆ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಇವರ ನಡುವೆ ಇರೋ ಪರ್ಫೆಕ್ಟ್ ಆದಂತಹ ಬಾಂಡಿಂಗ್ ನೋಡಿ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಇಬ್ಬರು ಯಾವಾಗಲೂ ಈಗಲೇ ಜೊತೆಗಿರಲಿ ಅಂತ ಬಯಸ್ತಾ ಇದ್ದಾರೆ. ಇದು ನಿಮಗೆ ಏನನ್ನಿಸ್ತು? ಇದು ಬಾಂಡಿಂಗ್ ಸೂಪರಾ? ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು. ಹಾಗೆಯೇ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಜೊತೆಗೆ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.